ಹಸಿರು ಇಂಧನ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಈಗಾಗಲೇ 6 ಕಂತುಗಳಲ್ಲಿ ಪ್ರಸಾರವನ್ನು ಕಂಡಿದ್ದು, ಇಂದು 7ನೇ ಕಂತಿನ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಸೀಮಾರೂಪ ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಕಾರ್ಯಕ್ರಮದ ಕಡೆಯಲ್ಲಿ ವಿಚಾರಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಬರೆದು ಕಳುಹಿಸಿಕೊಡಿ. ಜೊತೆಗೆ ಅಂಚೆ ಕಾರ್ಡಿನಲ್ಲಿಯೇ ನಿಮ್ಮ ಉತ್ತರಗಳು ಇರಲಿ. ಹಾಗೆಯೇ ವಿಳಾಸ, ದೂರವಾಣಿ ಸಂಖ್ಯೆ ಸ್ಪಷ್ಟವಾಗಿ ನಮೂದಿಸಿ. ಹಾಗೆಯೇ ಒಬ್ಬರೇ ಶ್ರೋತೃ 4 ಜನ ಹೆಸರುಗಳಲ್ಲಿ ಪತ್ರವನ್ನು ಬರೆಯುತ್ತಿರುವುದು ತಿಳಿದು ಬಂದಿರೋದರಿಂದ ದಯವಿಟ್ಟು ಬೇರೆ ಶ್ರೋತೃಗಳಿಗೂ ಅವಕಾಶವನ್ನು ಮಾಡಿಕೊಡಿ. ಒಬ್ಬರೇ ಬೇರೆ ಬೇರೆ ಹೆಸರಿನಲ್ಲಿ ಪತ್ರಗಳನ್ನು ಬರೆಯಬೇಡಿ. ಗಮನಿಸ್ಕೊಳ್ಳಿ, ಬರುವ ಬುಧವಾರದ ಒಳಗಾಗಿ ನಿಮ್ಮ ಪತ್ರಗಳು ನಮ್ಮ ನಿಲಯವನ್ನು ತಲುಪಬೇಕು. ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ಅನುಕೂಲವನ್ನು ಮಾಡಿಕೊಳ್ಳಿ. ಜೊತೆಗೆ ಸರಿಯಾದಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಜೈವಿಕ ಇಂಧನವಾಗಿ ಸೀಮಾರೂಪ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಸೀಮಾರೂಪ ಅನ್ನುವಂಥದ್ದು ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಒಂದು ಗಿಡ ಅಲ್ಲ, ಆದರೆ ಕಳೆದ ಒಂದು 20-25 ವರ್ಷಗಳಿಂದ ಇದರ ಸಾಗುವಳಿಯನ್ನು ಮಾಡಲಾಗ್ತಾ ಇದೆ. ಜೈವಿಕ ಇಂಧನಕ್ಕೆ ಬಹಳ ಉಪಯುಕ್ತಕಾರಿಯಾಗಿರ್ತಕ್ಕಂತಹ ಈ ಒಂದು ಸಸ್ಯವನ್ನು ನಮ್ಮ ಹಾಸನದ ಭಾಗದಲ್ಲಿ ಬೆಳೆದಂತಹ ಸಂದರ್ಭದಲ್ಲಿ ಒಳ್ಳೆಯ ಫಲಿತಾಂಶ ದೊರೆತಿದೆ. ಹೆಚ್ಚು ನೀರನ್ನು ಬೇಡದ, ಒಳ್ಳೆಯ ವಾತಾವರಣವನ್ನು ಕೇಳದ ಹಾಗೂ ಫಲವತ್ತಾದ ಮಣ್ಣನ್ನು ಬೇಡದ ಈ ಸೀಮಾರೂಪ ಇದು ಜೈವಿಕ ಇಂಧನವಾಗಿ ಹೇಗೆ ಕೆಲಸಕ್ಕೆ ಬರುತ್ತೆ, ಜೈವಿಕ ಇಂಧನವಾಗಿ ಹೇಗೆ ಬಳಕೆಯನ್ನು ಮಾಡಲಾಗ್ತಾ ಇದೆ, ಸೀಮಾರೂಪವನ್ನು ಬೆಳೆದಂತಹ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಮಡೇನೂರಿನ ಸಮೀಪ ಇರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಈ ಸೀಮಾರೂಪ ಅನ್ನುವಂಥದ್ದು ಜೈವಿಕ ಇಂಧನದ ಕ್ಷೇತ್ರದಲ್ಲಿ ಒಂದು ರೀತಿಯ ಹೆಚ್ಚು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಒಂದು ಗಿಡ ಅಂತೇಳಿ ಹೇಳ್ಬೋದು. ಈ ಸೀಮಾರೂಪ ಗಿಡ ಏನಿದೆಯೋ ಇದರ ಒಂದು ಪರಿಚಯವನ್ನು ಮಾಡಿಕೊಡಿ. ಈ ಸೀಮಾರೂಪ ಅನ್ನೋದು ನೀವು ಹೇಳಿದಾಗೆ ನಮ್ಮ ದೇಶದ ಒಂದು ಸಸ್ಯ ಅಲ್ಲ. ಅದು ಹುಟ್ಟಿ ಬಂದಿದ್ದೆಲ್ಲ ಎಲ್ ಸದಾರ್ ಅಂತ ಅಂದ್ಬಿಟ್ಟು ದಕ್ಷಿಣ ಅಮೆರಿಕದ ಒಂದು ಪ್ರಾಂತ್ಯದಲ್ಲಿ ಮೂಲವಾಗಿರ್ತದೆ. ಸೊ ಅಲ್ಲಿಂದ 1960ರಲ್ಲಿ ಈ ಒಂದು ಸಸ್ಯನ ನಮ್ಮ ಭಾರತಕ್ಕೆ ಪರಿಚಯಿಸಲಾಗಿತ್ತು. ಇದು ಸೀಮಾರೂಪ ಗ್ಲಾಕಾ ಅನ್ನೋಂಥ ಒಂದು ವೈಜ್ಞಾನಿಕ ಹೆಸರಿನಲ್ಲಿ ಕರೆಯಲಾಗ್ತದೆ. ಸಿಮರುಬೇಸಿ ಅಂತ ಅಂದ್ಬಿಟ್ಟು ಇದರ ಒಂದು ಕುಟುಂಬ ಅಂತ ಹೇಳ್ತೀವಿ, ಇದರಲ್ಲಿ ಸೇರುತ್ತೆ. ಸೊ ಇದು ಹೆಚ್ಚಿನ ಎಣ್ಣೆ ಅಂಶ ಇರುವಂಥ ಒಂದು ಸಸ್ಯ. ಸೊ ಇದರಲ್ಲಿ 60-65% ಹೆಚ್ಚು ಎಣ್ಣೆ ಅಂಶ ಈ ಒಂದು ಬೀಜದಲ್ಲಿ ಇರೋದ್ರಿಂದ ಇದನ್ನ ಅಲ್ಲಿ ಅಡಿಗೆಗೂ ಸಹ ಉಪಯೋಗಿಸ್ತಿದ್ರು, ಹಾಗೂ ಸೌಂದರ್ಯವರ್ಧಕವಾಗೂ ಸಹ ದಕ್ಷಿಣ ಅಮೆರಿಕ ಪ್ರದೇಶದಲ್ಲಿ ಇದನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ನಮ್ಮಲ್ಲಿ ಏನಾಗ್ತದೆ, ಅದರ ಒಂದು ವಾಸನೆ ಅಥವಾ ನಮಗೆ ಅದು ಫ್ಲೇವರ್ ಇಷ್ಟ ಆಗದೇ ಇದ್ದ ಕಾರಣದಿಂದ ನಮ್ಮ ದೇಶದಲ್ಲಿ ಅದನ್ನ ಸಕ್ಸಸ್ಫುಲ್ ಆಗಿ ಅದನ್ನ ಉಪಯೋಗಿಸೋಕ್ಕಾಗಲಿಲ್ಲ. ಆದರೆ ಅಸಾಧ್ಯವಾಗಿ ನಾವು ಅದನ್ನ ಜೈವಿಕ ಇಂಧನಕ್ಕೆ ಉಪಯೋಗಿಸುವಂತ ಒಂದು ಒಳ್ಳೆ ಅವಕಾಶ ಸಿಕ್ತು. ಸೊ ಈ ಒಂದು ಮರ ತುಂಬಾ ಎತ್ತರ ಬೆಳೆಯೋದು, 7-15 ಮೀಟರ್ವರೆಗೂ ಎತ್ತರವಾಗಿ ಬೆಳೆಯುತ್ತೆ. ಹಾಗೆ ಅಗಲವಾಗೂ ಸಹ ಬೆಳೀತದೆ. ಮತ್ತೆ ಇದು ಪ್ರಾಣಿ ಪಕ್ಷಿಗಳಿಗೂ ಸಹ ಏನು ಸಿಂಗಾಪುರ್ ಚೆರ್ರಿ ಅಂತ ನಾವು ಬೆಳಿತೀವಿ ಅದೇ ಮಾದರಿಲಿ ಸಾಕಷ್ಟು ಹಸಿರಾಗಿ ನಿತ್ಯ ಹರಿದ್ವರ್ಣದಲ್ಲೇ ಇರ್ತದೆ, ಯಾವಾಗಲೂ ಹಸಿರೇ ಇರ್ತದೆ. ಸೊ ಕಾಯಿ ಬಿಡುತ್ತೆ. ಆ ಕಾಯಿಗಳು ಸಹ ನಮ್ಮ ಏನು ದ್ರಾಕ್ಷಿ ಇರುತ್ತೆ ಕಪ್ಪುದಾಗಿ ತುಂಬಾ ಚೆನ್ನಾಗಿ ಟೇಸ್ಟಿ ಇರ್ತದೆ. ಪಕ್ಷಿಗಳಿಗೂ ಇಷ್ಟವಾಗಿರುವಂತ ಒಂದು ಹಣ್ಣಾಗಿರ್ತದೆ. ಸೊ ಹಣ್ಣು ಸಹ ಅದನ್ನು ತಿಂದು ಕೆಳಗೆ
ಬಿದ್ದದನ್ನ ನಾವು ಬೀಜವಾಗಿ ಸಹ ಉಪಯೋಗಿಸ್ಕೋಬಹುದು. ಇದರಲ್ಲಿ ಮುಂಚೆನೆ ಹೇಳಿದ್ರಿ, ಇದಕ್ಕೆ ಹೆಚ್ಚಿನ ಮಳೆ ಬೇಕಿಲ್ಲ, ಹೆಚ್ಚಿನ ಫಲವತ್ತತೆ ಬೇಕಿಲ್ಲ, ಅಥವಾ ಯಾವುದೇ ತರ ಪೋಷಕಾಂಶಗಳನ್ನು ಸಹ ಇದು ಬೇಡಲಿಲ್ಲ. ನೀವೆಲ್ಲ ನೋಡಿರ್ಬೋದು ಬೆಟ್ಟ ಗುಡ್ಡಗಳಲ್ಲಿ ನಾವು ಏನು 2015 ಅನ್ಸುತ್ತೆ, ಸೊ ಆ ಸಮಯದಲ್ಲಿ ಮಾವಿನಕೆರೆ ಬೆಟ್ಟ ಅದರಲ್ಲಿ RFO ಆಗಿದ್ದಂತ ಹರ್ಷವರ್ಧನ್ ಅವರು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಹಾಗೂ ರಸ್ತೆ ಬದುಗಳಲ್ಲೆಲ್ಲ ನಡೆಸಿದ್ದಾರೆ. ಈಗಲೂ ಸಹ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಕ್ ಹೋದ್ರೆ ನಮಗೂ ಕಣ್ಣಿಗೆ ಒಂದು ತಂಪು ತರುವಂತ ಒಂದು ವಾತಾವರಣ ಇರ್ತದೆ. ನಿಮ್ಮ ಜೈವಿಕ ಇಂಧನದ ಉದ್ಯಾನದಲ್ಲೂ ಕೂಡ ಸಾಕಷ್ಟಿದೆ. ಹೌದು, ಜೈವಿಕ ಇಂಧನ ಉದ್ಯಾನದಲ್ಲಿ ನಾವು ಎಲ್ಲಾ ತರದನ್ನು ಪ್ರತಿಯೊಂದು ಸಸ್ಯದ ಜಾತಿಗಳನ್ನು ಸಹ ನಾವು ಒಂದು ಬ್ಲಾಕ್ ಪ್ಲಾಂಟೇಶನ್ ಮಾಡಿ ಅದರಲ್ಲಿ ಯಾವ ರೀತಿ ಮಣ್ಣಿನ ಫಲವತ್ತತೆ ಇರ್ಬೋದು, ಯಾವ ಬದಲಾವಣೆ ಏನಾಗಿದೆ ಅದ್ರ ಬಗ್ಗೆನೂ ಸಹ ಸಂಶೋಧನೆಗಳನ್ನು ಮಾಡ್ತೀವಿ. ಹಾಗೆ ಇಳುವರಿ ಬಗ್ಗೆನೂ ಸಹ ದಾಖಲಾತಿಗಳನ್ನು ಮಾಡ್ಕೊಳ್ತೀವಿ. ಮತ್ತೆ ಎಲ್ಲಿ ಚೆನ್ನಾಗಿ ಸಸಿಗಳು ಉತ್ಪಾದನೆ ಇರುತ್ತದೆ, ಅಂದ್ರೆ ಹೆಚ್ಚಿಗೆ ಪ್ರೊಡಕ್ಷನ್ ಇರುವಂತ ಸೀಡ್ಸ್ ಪ್ರೊಡಕ್ಷನ್ ಇರ್ಬೋದು ಅಥವಾ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋ ಅಂತ ಸಸಿಗಳನ್ನು ಸಹ ಹೊರಗಡೆ ಎಲ್ಲರೂ ಇದ್ರೆ ಅದನ್ನು ತಂದು ನಾವು ನಮ್ಮ ಜೈವಿಕ ಇಂಧನ ತಾಕಗಳಲ್ಲಿ ಅದನ್ನ ಕನ್ಸರ್ವ್ ಮಾಡ್ತೀವಿ. ಕಸಿ ಮಾಡೋದಕ್ಕೆ ಮದರ್ ಪ್ಲಾಂಟ್ ಆಗಿ ಉಪಯೋಗಿಸ್ಕೊಳ್ತೀವಿ. ಇದಿಷ್ಟು ಈ ಸೀಮಾರೂಪದ ಒಂದು ಪರಿಚಯ. ಇದರ ಸಸ್ಯಾಭಿವೃದ್ಧಿಯನ್ನ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿ ಮಾಡಬಹುದು? ಇದು ಡಿಸೆಂಬರ್ ಇಂದ ಫೆಬ್ರವರಿ ತಿಂಗಳಲ್ಲಿ ಇದು ಹೂ ಬಿಡ್ತದೆ. ಸೊ ಹೂ ಬಿಟ್ಟು ಜೂನ್ ತಿಂಗಳಷ್ಟರಲ್ಲಿ ಕಾಯಿ ಸಿಗ್ತದೆ. ಹೆಚ್ಚಿಗೆ ಇಳುವರಿ ಬಿಡುವಂತಹ ಒಂದು ಮರಗಳಿಂದ ಕಾಯಿಗಳನ್ನ ಆರಿಸಿ ಅದನ್ನ ನಾವು ಕವರ್ಗಳಲ್ಲಿ 6x9 ಪಾಲಿಥಿನ್ ಕವರ್ಗಳಲ್ಲಿ ನರ್ಸರಿ ಮಿಶ್ರಣ ಮಣ್ಣು, ಮರಳು ಹಾಗೂ ಗೊಬ್ಬರದ ಸಮ ಪ್ರಮಾಣದಲ್ಲಿ ಅದನ್ನ ಹಾಕಿ ಅದರಲ್ಲಿ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿ ನೀರನ್ನು ಸಹ ರೆಗ್ಯುಲರ್ ಆಗಿ ಕೊಟ್ಟಾಗ ಇದು 20 ರಿಂದ 25 ದಿನಗಳಲ್ಲಿ ಇದು ಮೊಳಕೆ ಹೊಡೆಯಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಒಂದು ವರ್ಷ ಸಸಿಗಳು ನಾಟಿ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತ ಒಂದು ಸಸ್ಯ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಈ ಪಾರ್ಕ್ಗಳಲ್ಲಿ ಹಾಗೆ ಎಲ್ಲೆಲ್ಲಿ ಇದು ಬೆಳೀತಾ ಇದೆಯೋ ಅದ್ರ ಕೆಳಗಡೆ ಬೀಜ ತಾನಾಗೆ ಬಿದ್ದು ಅದೇ ಹುಟ್ಟಿ ಸಸಿಗಳಾಗಿರುವಂತವು ತುಂಬಾ ಇದಾವೆ. ಸೊ ಆ ತರ ಸಸಿಗಳು ಸಹ ಬೆಳೆದು ದೊಡ್ಡವಾಗ್ತವೆ. ಕೆಲವು ಏನಾದ್ರು ಬೇರೆ ತಿನ್ಕೊಂಡು ಹೋಗಿದ್ರೆ ಅದು ಸಹ ಆಗ್ತದೆ. ಬಟ್ ಇದನ್ನ ಯಾವುದೇ ತರದ ಕುರಿ, ಆಡು, ಮೇಕೆ ಯಾವುದು ತಿನ್ನೋದಲ್ಲ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಅದರದ ವಂಶಾಭಿವೃದ್ಧಿನೂ ಸಹ ಮಾಡ್ಕೊಳ್ತದೆ. ನಾವು ಇದನ್ನ ಕಸಿನೂ ಸಹ ಕಟ್ಬೋದು. ಬಟ್ ಇದರಲ್ಲಿ ತೊಂದರೆ ಏನು ಅಂದ್ರೆ ನಾವು ಹೊಂಗೆ ತರ ಅಥವಾ ಬೇವಿನ ತರ ಇದು ಸಕ್ಸಸ್ ರೇಟ್ ಬಹಳ ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಏನಕ್ಕೆ ಅಂದ್ರೆ ಇದು ಸಾಫ್ಟ್ ವುಡ್, ಮೃದುವಾಗಿರುತ್ತೆ ಕಾಂಡ. ಸೊ ಹಾಗಾಗಿ ಇದನ್ನ ಕಟ್ ಮಾಡಿ ಮಾಡಬೇಕಾದ್ರೆ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇರುತ್ತೆ. ಬಟ್ ಸಕ್ಸಸ್ ಆಗಿರೋವೆಲ್ಲ ಒಳ್ಳೆ ಬೇಗ ಇಳುವರಿ ಕೊಡುವಂಥವು. ಯಾಕೆಂದ್ರೆ ಸಾಧಾರಣವಾಗಿ 7-8 ವರ್ಷಕ್ಕೆ ಬೀಜದಿಂದ ಬಂದಿರೋ ಸಸ್ಯಗಳು ಫಲ ಕೊಡ್ತದೆ. ಸೊ ಇದು 3-4 ವರ್ಷಕ್ಕೆ ಎಲ್ಲ ಫಲ ಸ್ಟಾರ್ಟ್ ಮಾಡಿ 5 ರಿಂದ 10 kg ಅಷ್ಟು 4-5 ವರ್ಷಕ್ಕೆಲ್ಲ ಕೊಟ್ಬಿಡ್ತದೆ. ಇದರಲ್ಲಿ 8-10 ವರ್ಷಕ್ಕೆ ಆಗ್ಬೇಕಾಗತ್ತೆ ಸಸ್ಯಗಳಿಂದ ಬೆಳೆದಂಥದ್ರಲ್ಲಿ. ಮತ್ತೆ ಇದರಲ್ಲಿ ಒಂದು ಅಂಶ ಏನು ಅಂತಂದ್ರೆ ಇದರಲ್ಲಿ 3 ತರ ಜಾತಿಯ ಸಸ್ಯಗಳಿದಾವೆ, ಗಂಡು, ಹೆಣ್ಣು ಮತ್ತೆ ದ್ವಿಲಿಂಗ. ಸೊ ನಾವು ಇದರಲ್ಲಿ ಗಂಡು ಜಾತಿದು ಹೂ ಬಿಡೋದಿಲ್ಲ ಅಥವಾ ಕಾಯಿನೂ ನಮಗೆ ಸಿಗೋದಿಲ್ಲ. ಹೆಣ್ಣಿನ ಜಾತಿಲಿ ಏನಾಗ್ತದೆ, ಪರಾಗಸ್ಪರ್ಶ ಆದ್ರಷ್ಟೇನೆ ನಮಗೆ ಕಾಯಿ ಬಿಡೋಕೆ ಅವಕಾಶ ಇರ್ತದೆ. ಸೊ ಹಾಗಾಗಿ ಗಂಡು ಇರ್ಲೇಬೇಕಲ್ಲಿ. 10 ಗಿಡಗಳಿಗೆ ಒಂದು ಗಿಡ ಗಂಡಿರ್ಬೇಕಾಗ್ತದೆ. ಸೊ ಅದಿದ್ರಷ್ಟೇ ಪರಾಗಸ್ಪರ್ಶ ಆಗಿ ಕಾಯಿ ಬಿಡ್ತದೆ. ದ್ವಿಲಿಂಗ ಆದ್ರೆ ಏನು ತೊಂದರೆ ಇಲ್ಲ, ಅದಾಗೇನೆ ಪರಾಗಸ್ಪರ್ಶ ಆಗಿ ಅದರಿಂದನೇ ಕಾಯಿಗಳು ಬರ್ತವೆ. ನಮ್ಮ ಕೃಷಿಕರು ಇದನ್ನ ಒಂದು ವಾಣಿಜ್ಯ ಬೆಳೆಯಾಗಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಹೇಗೆ ಅದನ್ನ ನಾಟಿ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅಂತರ ಬೇಸಾಯದ ಕ್ರಮಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು, ಆದರೆ ಏಕ ಬೆಳೆಯನ್ನು ನಾವು ಶಿಫಾರಸು ಮಾಡೋದಿಲ್ಲ. ಯೂಶಲಿ ನಾವು ಮಲ್ಟಿ ಸ್ಪೀಶೀಸೇ ಹೇಳೋದು. ಯಾಕೆಂದ್ರೆ ಮುಖ್ಯ ಕಾರಣ ಇಷ್ಟೇನೆ, ಜಾನ್ವರಿ ಫೆಬ್ರವರಿ ಹೂ ಬಿಡುತ್ತೆ ಅಂತ ಹೇಳಿದ್ರೆ ಮತ್ತೆ ಜೂನ್ ಜುಲೈಯಲ್ಲಿ ಕಾಯಿ ಬಿಡ್ತದೆ. ಸೊ ಇದು ಬಿಟ್ಟಾದ್ಮೇಲೆ ಆರಿಸಿ ಒಂದು 2 months ಕೆಲಸ ಇರ್ತದೆ, ಆಮೇಲೆ ಯಾವುದೇ ಕೆಲಸಗಳು ಇರೋದಿಲ್ಲ. ಅಥವಾ ಆ ಟೈಮಲ್ಲಿ ತುಂಬಾ ಆಳುಗಳು ಬೇಕಾಗ್ತಾರೆ, ಆಳುಗಳು ಸಿಗದೇ ಇರುವಂತ ಪರಿಸ್ಥಿತಿ ಆಗ್ಬಹುದು. ಹಾಗಾಗಿ ನಾವೇನು ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ನಾವು ಶಿಫಾರಸು ಮಾಡೋದೇನು ಅಂತಂದ್ರೆ ಮಲ್ಟಿ ಸ್ಪೀಶೀಸ್ ಇದೆ. ಹೊಂಗೆ, ಬೇವು, ಹಿಪ್ಪೆ, ಸಿಮರೂಬ, ಅಮೂರ ಮತ್ತೆ ಸುರಹೊನ್ನೆ, 6 ಜಾತಿ ಸಸ್ಯಗಳನ್ನ ಒಂದೇ ಪ್ಲಾಟ್ ಅಲ್ಲಿ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತಂದ್ರೆ ಆಲ್ಟರ್ನೇಟಿವ್ ಹಾಕೊಂಡು ಸಾಲಿನಲ್ಲೇ ಇರ್ಲಿ, ತೊಂದರೆ ಇಲ್ಲ. ಒಟ್ಟಿಗೆ ಅದನ್ನ ಮಿಶ್ರ ಬೆಳೆಯಾಗಿ ಅದನ್ನ ಹಾಕಿದಾಗ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಒಂದೊಂದು ಟೈಮಲ್ಲಿ ಹೂ ಬಿಡುತ್ತೆ, ಕಾಯಿ ಬಿಡುತ್ತದೆ. ಸೊ ನಮಗೆ ವರ್ಷ ಪೂರ್ತ ಕೆಲಸದವನಿಟ್ರೆ ವರ್ಷ ಪೂರ್ತ ಅವನಿಗೆ ಕಾಯಿ ಆರಿಸೋದೇ ಆಗಲಿ ಅಥವಾ ಮರ ಕಟ್ ಮಾಡಬೇಕು ಅಥವಾ ಕಸಿ ಮಾಡಬೇಕು ಅಥವಾ ಸೌರ
ಸೌರ ಬೇಕು ಅಂತಿದ್ದಾಗ ಸೊ ಸೌರ ಅಂತ ಒಂದು ಕೆಲಸಕ್ಕೂ ಸಹ ಅವಕಾಶ ಇರ್ತದೆ. ಸೊ ಆ ಸೌರಿದ್ದು ಸಹ ಒಳ್ಳೆ ಗೊಬ್ಬರ ಆಗಿ ಉಪಯೋಗಿಸ್ಬೋದು. ಸಾವಯವ ಗೊಬ್ಬರವಾಗಿ ನಾವು ಹೊಲ ಗದ್ದೆಗಳಿಗೆ ಉಪಯೋಗಿಸೋದು ತುಂಬಾ ಒಳ್ಳೆ ಫಲಿತಾಂಶವನ್ನು ಕಂಡು ಬಂದಿದೆ. ಹೊಂಗೆ ಇರ್ಬೋದು, ಬೇವಿರ್ಬೋದು, ಬೆಸಿಮ್ ಇರ್ಬೋದು, ಎಲ್ಲವೂ ತುಂಬಾ ಚೆನ್ನಾಗಿ ಹಸಿರೆಲೆ ಗೊಬ್ಬರ ಆಗಿ ಉಪಯೋಗಿಸೋಕೆ ಸೂಕ್ತವಾಗಿರ್ತದೆ. ಸೊ ಹಾಗಾಗಿ ಕೆಲಸಗಾರನ ಪ್ರತಿ ವರ್ಷ ಪೂರ್ತಿ ಉಪಯೋಗಿಸ್ಕೋಬಹುದು. ಆ ಒಂದು ಉದ್ದೇಶದಿಂದ ನಾವು ಒಂದನ್ನೇ ಮಾಡಕ್ ಬರೋದಿಲ್ಲ. ಇದನ್ನ 15 ಅಡಿ ಅಂತರದಲ್ಲಿ 1.5 ಅಡಿ ಆಳ ಅಗಲದಲ್ಲಿ ಅದನ್ನ ನಾಟಿ ಮಾಡಿ, ಸೊ 15 ಅಡಿ ಅಂತರದಲ್ಲಿ ಗಿಡಗಳನ್ನ ನೆಟ್ಕೊಂಡು ಹೋದ್ರೆ ಸೊ ಅವನ್ನ ನಾವು ವರ್ಷ ಪೂರ್ತಿ ಮಾಡಿದಾಗ್ಲೂ ಅಂದ್ರೆ ಯಾವಾಗ ಇಳುವರಿ ಬರ್ತದೆ ಆವಾಗಿಂದ ಬೀಜಗಳನ್ನ ಆಯಿಸ್ಕೊಂಡು ನಮಗೆ ಆದಾಯನೂ ಬರ್ತದೆ. ಹಾಗೇನೆ ಅದ್ರ ಕ್ವಾಂಟಿಟಿನೂ ಅಷ್ಟೇ ದೂರ ಹೋಗಬೇಕಾಗಿಲ್ಲ ಸೇಲ್ ಮಾಡೋದಕ್ಕೆ. ಹಾಸನದಲ್ಲೇ ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲೇ ಅದನ್ನು ಕೊಂಡ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಈ ಸೀಮಾರೂಪದಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಬಹುದು? ಇದು ಸಿಮರೂಪ ಒಳ್ಳೆಯ ಜೈವಿಕ ಇಂಧನ ಅಲ್ಲದಲ್ಲೇ ನಾನು ಆಗಲೇ ಹೇಳಿದೆ, ಹಸಿರು ಹೊದಿಕೆ ಹಾಗೂ ಸಹ ಇದರದ್ದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚೋದಕ್ಕೆ ಎಲೆಗಳನ್ನ ಉಪಯೋಗಿಸ್ಬೋದು. ಮತ್ತೆ ಈ ಎಲೆ ಟೊಂಗೆ ಮತ್ತು ಉತ್ತಮ ಗುಣಮಟ್ಟವಾದ ಹಸಿರು ಗೊಬ್ಬರ ಪಡೆಯೋದಲ್ಲದಲ್ಲೇ ಸಾರಜನಕ ಅಂಶ ತುಂಬ ಚೆನ್ನಾಗಿರುತ್ತೆ. 7% ಹೆಚ್ಚು ಸಾರಜನಕ ಇರ್ತದೆ. ಎಲ್ಲದಕ್ಕಿಂತ ಒಳ್ಳೆ ಗುಣ ಅಂತಂದರೆ ಔಷಧಿ ಗುಣ ಇದರಲ್ಲಿ. ಮರದ ತೊಗಟೆ ಎಲೆ ಪುಡಿ ಮಾಡಿ ಎಷ್ಟೋ ಕಾಯಿಲೆಗಳನ್ನ ಔಷಧಿಯಾಗಿ ನಾವು ಉಪಯೋಗಿಸ್ತೀವಿ. ಚರ್ಮ ರೋಗ ಇರ್ಬೋದು, ಕರ್ಲಿನ್ ರೋಗ ಇರ್ಬೋದು, ಕ್ಯಾನ್ಸರ್, ಇದಕ್ಕೂ ಸಹ ಉಪಯೋಗಿಸ್ತೀವಿ. ಕ್ಯಾನ್ಸರ್ಗೆ 2ನೇ ಸ್ಟೇಜಿಂತ ಮುಂಚೆ ಇತ್ತು ಅಂತಂದ್ರೆ ಎಲೆನ ಏನು ಪುಡಿ ಮಾಡಿ ಕಷಾಯ, ಏನು ನೀವು ಬೆಳಗ್ಗೆ ಟೀ ಕುಡಿತೀರಲ್ಲ ಆ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ರೆ 2ನೇ ಹಂತದಲ್ಲಿ ಇರುವಂಥ ಕ್ಯಾನ್ಸರ್ ಸಹ ಕ್ಯೂರ್ ಆಗಿರುವಂಥದ್ದು ದಾಖಲೆ ಇದೆ. ಇದನ್ನೆಲ್ಲ ಮಾಡಿದವರು ನಮ್ಮ ಜೋಶಿ ಮತ್ತೆ ಅವರು ಶ್ರೀಮತಿಯವರು ಇಬ್ಬರು ಸೇರಿ ನಮ್ಮ GKVKಯಲ್ಲಿ ತುಂಬಾ ಕೆಲಸಗಳನ್ನ ಮಾಡಿ, ಸೊ ಅದ್ರ ಬಗ್ಗೆ ಪ್ರತಿ ಜನರಿಗೆಲ್ಲ ಔಷಧಿಗಳನ್ನ ಸಹ ಕೊಟ್ಟು ಇದು ಒಳ್ಳೆ ರಿಸಲ್ಟ್ಸ್ ಸಹ ಬಂದಿದೆ. ಸೊ ಇದರಲ್ಲಿ ಹಣ್ಣಿನ ತಿರುಳು ನಾನು ಆಗ್ಲೇ ಹೇಳ್ತಿದ್ದೆ ಹಕ್ಕಿಗಳಿಗೆ ಬಹಳ ಇಷ್ಟವಾಗಿರುವಂಥದ್ದು. ಅದರಲ್ಲಿ ಹಣ್ಣಿನ ತಿರುಳು ಏನಿದೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದರಿಂದ ಡಯಾಬಿಟಿಕ್ ಇದೆ, ಅದು ಸಹ ನಿವಾರಣೆ ಆಗುವಂಥ ಒಂದು ಚಾನ್ಸಸ್ ಇದೆ, ಕಮ್ಮಿ ಆಗುತ್ತೆ, ಮತ್ತೆ ನಿಯಂತ್ರಣದಲ್ಲಿ ಇರೋಕ್ಕೆ ಅವಕಾಶ ಇರ್ತದೆ. ಹಾಗೆಯೇ ಜಂತುಹುಳುಗಳ ನಿವಾರಣೆಗೆ ಮತ್ತು ಹೊಟ್ಟೆ ನೋವು ಸಹ ಮತ್ತು ಹೊಟ್ಟೆಗಳಿಗೆ ಹುಣ್ಣಿದ್ರೂ ಸಹ ರಕ್ತಹೀನತೆಗೆ ಎಲ್ಲದಕ್ಕೂ ಸಹ ಇದು ಉಪಯೋಗಕ್ಕೆ ಬರ್ತದೆ. ಗ್ಯಾಸ್ಟ್ರಿಕ್ ಇರ್ಬೋದು, ಅತಿಸಾರ ಸಮಸ್ಯೆ, ಇವನ್ನೆಲ್ಲನೂ ಸಹ ಕಡಿಮೆ ಮಾಡೋದ್ರಲ್ಲಿ ಭಾಳ ಎಫೆಕ್ಟಿವ್ ಆಗಿರ್ತದೆ. ಅದೇ ಸಕ್ಕರೆ ಕಾಯಿಲೆ, ಕ್ಯಾನ್ಸರು ಇವುಗಳು ಕ್ಯೂರ್ ಮಾಡೋದು ಶಕ್ತಿ ಇರೋದ್ರಿಂದ ನಮಗೆ ಭಾಳ ಒಳ್ಳೆಯ ಔಷಧಿ ಗುಣ ಇರುವಂಥ ಒಂದು ಸಸ್ಯ. ಮತ್ತು ನಾನಾಗಲೇ ಹೇಳ್ದಂಗೆ ಇದು ತಾನಾಗೆ ಹುಟ್ಟಿಕೊಂಡು ಒಳ್ಳೆ ವನ ಪ್ರದೇಶನ ವಿಸ್ತರಣೆ ಮಾಡಬೇಕು ಅಂದರೂ ಸಹ ಇದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಜೈವಿಕ ಅನಿಲ ತಯಾರು ಮಾಡೋಕ್ಕೂ ಸಹ ಈ ಹಿಂಡಿಗಳಿಂದನೂ ಸಹ 1 kg 400 ಲೀಟ್ರ್ ಅಡುಗೆ ಅನಿಲನ್ನು ಸಹ ಇದರಲ್ಲಿ ಪಡಿಬೋದಾಗಿರುತ್ತೆ. ಕೀಟಗಳ ಹತೋಟಿ ಅವು ಸಹ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರಿಯಾಗಿರ್ತದೆ. ಮತ್ತು ನೇರವಾಗಿ ಬಯೋಡೀಸೆಲ್ ಮಾಡಿ ಅದನ್ನು ಬಳಕೆ ಮಾಡ್ಬೋದು. ಅದು ಮಾಡಿದಾಗ ಇದರಲ್ಲಿ ಒಂದು ತೊಂದರೆ ಏನು ಅಂತಂದರೆ ಟೆಂಪ್ರೇಟ್ ಕಂಟ್ರೀಸ್, ನಮ್ಮ ಭಾರತ ದೇಶದಲ್ಲಿ ಆ ಪ್ರಾಬ್ಲಮ್ ಆಗಲ್ಲ. ಟೆಂಪ್ರೇಚರ್ ಕಮ್ಮಿ ಇರುವಂಥ ಪ್ರದೇಶದಲ್ಲಿ ಅದು ಗಟ್ಟಿ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಯಾಕೆಂದರೆ ಇದು ನಾನು ಆಗಲೇ ಹೇಳ್ದಂಗೆ ಅಡುಗೆ ಎಣ್ಣೆ ಥರ ಇರುತ್ತೆ, ಅಂದರೆ ಡಾಲ್ಡಾ ಥರನೇ ಗಟ್ಟಿ ಆಗೋಗುತ್ತೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇತ್ತು ಅಂದರೆ. ಸೊ ಹಾಗಾಗಿ ಡೀಸೆಲ್ ಮಾಡಿದಾಗಲೂ ಸಹ ಅದರ ಎಫೆಕ್ಟ್ ಸಹ ಸ್ವಲ್ಪ ಇರ್ತದೆ. ಸ್ಟಾರ್ಟಿಂಗ್ ಟ್ರಬಲ್ಗಳು ಸಹ ಇದರಲ್ಲಿ ಆಗ್ಬೋದು. ಮತ್ತು ಇದು ಬೀಜ ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಆರ್ಥಿಕ ಲಾಭನೂ ಸಿಗ್ತದೆ ಮತ್ತು ಉದ್ಯೋಗನೂ ಸಹ ಸೃಷ್ಟಿ ಆಗುತ್ತೆ. ಯಾಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಾಗ ಉದ್ಯೋಗನೂ ಅವಕಾಶ ಇರ್ತದೆ. ಮತ್ತು ಹಿಂಡಿನೂ ಸಹ ಮಣ್ಣಿನ ಫಲವತ್ತತೆ ಹೆಚ್ಚೋಕ್ಕೆ ಸಹಕಾರಿಯಾಗಿರ್ತದೆ. ಮತ್ತು ಮಣ್ಣು ನೀರು ಸಂರಕ್ಷಣೆಗೂ ಬೇರೆ ಮರಗಳ ಥರನೇ ಇದರಲ್ಲೂ ಬೇರು ಚೆನ್ನಾಗಿರೋದ್ರಿಂದ ಇದು ವಾಯು ಮಾಲಿನ್ಯ ಇರ್ಬೋದು, ಪರಿಸರ ಪ್ರದೂಷಣ ಇವೆಲ್ಲದರಲ್ಲೂ ಸಹ ಹಿಡಿಯೋದ್ರಲ್ಲಿ ಭಾಳ ಒಳ್ಳೆಯ ಅವಕಾಶ ಇರ್ತದೆ. ಉದ್ಯೋಗ ಅವಕಾಶ ಅಂತಂದರೆ 10ರಿಂದ 15 ದಿನ ಬೀಜ ಆಯಿಸೋದ್ರಲ್ಲಿರ್ಬೋದು. ಮತ್ತು 5,000 ರಿಂದ 6,000 ರೂಪಾಯಿಯಷ್ಟು ಆದಾಯನೂ ಸಹ ಒಂದು ಮರದಿಂದ ನಾವು ಪಡಿಬಹುದಾಗಿರ್ತದೆ. ಹಿಂಡಿನೂ ಸಹ ಸಂಸ್ಕರಣೆ ಮಾಡಿದ್ಮೇಲೆ ಬೇಕಾದ್ರೆ ಪಶುವಿಗೆ ಆಹಾರವಾಗಿ ಇದನ್ನ ಬಳಸಬಹುದಾಗಿರುತ್ತೆ. ಏನಾದರೂ ಅನಾನುಕೂಲಗಳಿದಾವ ಸೀಮಾರೂಪದಲ್ಲಿ? ಅನಾನುಕೂಲ ಅಂದ್ರೆ ಅದೇನೆ, ಈಗ ರೈತರಿಗೆ ನಾವು ಸಸಿಗಳು ಕೊಟ್ಟಾಗ ಗಂಡು ಹೆಣ್ಣು ಅನ್ನೋದು ಅದೊಂದು ಗಮನದಲ್ಲಿ ಇಟ್ಕೊಂಡವರು ಬೆಳಿಬೇಕು. 10 ಮರಕ್ಕೆ 1 ಮರ ಸಿಕ್ಕಿದ್ರೆ ತೊಂದರೆ ಇಲ್ಲ. ಎಲ್ಲ ಗಂಡಾಯ್ತು ಅಥವಾ ಎಲ್ಲ ಹೆಣ್ಣಾಯ್ತು ಅಂತಂದ್ರೆ ಕಷ್ಟ ಆಗುತ್ತೆ. ಬಟ್ ಆ ಪ್ರಮಾಣ ಇರೋದಿಲ್ಲ. ಏನು ಸಸಿಗಳು ಕೊಟ್ಟಾಗ ಅದು ಪ್ರಮಾಣ ಇರ್ತದೆ ಸರಿ ಪ್ರಮಾಣದಲ್ಲಿ, ಬಟ್ ಅದನ್ನ ಬೇಕಾದ್ರೆ ಮರಗಸಿನೂ ಸಹ ಮಾಡ್ಬೋದು. ಈಗ ಏನು ಬರೀ ಗಂಡಿದೆ ಅಂತಂದ್ರೆ ಅದನ್ನ ಕಸಿ ಮಾಡಿದಾಗ ಬೇಕಾದ್ರೆ ಗೊತ್ತಾಗ್ತದೆ. ಈಗಿನ ಟೆಕ್ನಾಲಜಿಲಿ ಮಾರ್ಕರ್ಸ್ ಸಹ ಮಾಡಿದೀವಿ, ಸೀಡ್ಲಿಂಗ್ಸ್ ಅಲ್ಲೇ ಗೊತ್ತಾಗೋ ರೀತಿಯಲ್ಲಿ ಮಾರ್ಕರ್ಸ್ಗಳ ಮುಖಾಂತರ ಅದನ್ನ ಮಾಡ್ತಾ ಇದೀವಿ. ಆ ತಂತ್ರಜ್ಞಾನನೂ ಇದೆ, ಆದರೆ ಹಾಸನದಲ್ಲಿ ಇನ್ನೂ ಅದು ಡೆವಲಪ್ ಆಗಿಲ್ಲ. ಬಂದಾಗ ಮ್ಯಾಪಿಂಗ್ ಮಾಡಿ ನಾವು ಕೊಡೋದಕ್ಕೆ ಅನುಕೂಲ ಇರ್ತದೆ. ಮತ್ತು ಇನ್ನೊಂದು ನಾನು ಹೇಳಿದಾಗೆ ಡೀಸೆಲ್ದೊಂದು ಕ್ವಾಲಿಟಿ ಒಂದು ಟೆಂಪ್ರೇಟ್ ಕಂಟ್ರೀಸಲ್ಲಿ ಕಷ್ಟ ಆಗ್ತದೆ. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿ ಇದರದ್ದು ಅನುಕೂಲತೆಗಳು ಮತ್ತು ಅವಕಾಶಗಳು ತುಂಬ ಇದೆ.
ಈ ಸೀಮಾರೂಪದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಹೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು? ನನ್ನ ದೂರವಾಣಿ ಸಂಖ್ಯೆ 944 985 7796. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 944 985 7796. ಒಳ್ಳೆಯದು ಡಾಕ್ಟರ್ ಎ.ಸಿ. ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಸೀಮಾ ರೂಬ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಜೈವಿಕ ಇಂಧನವಾಗಿ ಸೀಮಾ ರೂಬ ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಹಿಪ್ಪೆ, ಸುರಹೊನ್ನೆ ಹಾಗೂ ಅಮೂರ ಈ ಕುರಿತಂತೆ ಹಾಸನ ತಾಲೂಕು ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರೊಂದಿಗಿನ ಕಾರ್ಯಕ್ರಮವನ್ನು ಆಲಿಸಬಹುದು. ರೈತ ಬಾಂಧವರೇ, ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಇಂಧನದ ಹರಿವು ಅಥವಾ ಸ್ಪ್ರೇ ಗುಣಮಟ್ಟವನ್ನು ಸೂಚಿಸುವ ಪರಿಮಾಣ ಯಾವುದು ಅಂಥೇಳಿ ಸರಿಯಾದಂತಹ ಉತ್ತರ ವಿಸ್ಕಾಸಿಟಿ. ಗಮನಿಸ್ಕೊಳ್ಳಿ, ಇಂಧನದ ಹರಿವು ಅಥವಾ ಸ್ಪ್ರೇ ಗುಣಮಟ್ಟವನ್ನು ಸೂಚಿಸುವ ಪರಿಮಾಣ ಯಾವುದು ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ವಿಸ್ಕಾಸಿಟಿ. ಸಾಕಷ್ಟು ಜನ ರೈತರು ಸರಿಯಾದಂತಹ ಉತ್ತರವನ್ನು ಬರೆಯಲು ಪ್ರಯತ್ನಿಸಿದ್ದೀರಿ. ಕೆಲವಷ್ಟೇ ರೈತ ಬಾಂಧವರ ಉತ್ತರಗಳು ಸರಿಯಾಗಿತ್ತು. ಅದರಲ್ಲಿ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಡಿ ಧರಣೇಂದ್ರ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ, ಸೀಮಾ ರೂಬಾ ಸಸ್ಯವನ್ನು ಭಾರತ ದೇಶಕ್ಕೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಈ ಕುರಿತಂತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಸೀಮಾ ರೂಬಾ ಕುರಿತು ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ.ಸಿ. ಗಿರೀಶ್ ಅವರು ವಿಚಾರಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡರು. ಗಮನಿಸ್ಕೊಳ್ಳಿ ಪ್ರಶ್ನೆಯನ್ನು ಮತ್ತೊಮ್ಮೆ. ಸೀಮಾ ರೂಬಾ ಸಸ್ಯವನ್ನು ಭಾರತ ದೇಶಕ್ಕೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ನಿಮ್ಮ ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೆನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನೆರವು ಗೋ. ರಾ. ರವಿಶಂಕರ್.